ಈ ತರ ತರಿಯಾಗಿ ಸಾಫ್ಟ್ ಆಗಿರೋ ಇಡ್ಲಿ ತಿನ್ಬೇಕಂದ್ರೆ ಬಹುಶಃ ನೀವು ಆಶ್ರಮ ಸರ್ಕಲ್ಗೆ ವಿಸಿಟ್ ಮಾಡಬೇಕು. ಇಲ್ಲಿ ಸುಮಾರು ಫುಡ್ ಟ್ರಕ್ಸ್ ಇದ್ರು. ಫಸ್ಟ್ ಇವರೇ ಗುರು ಸ್ಟಾರ್ಟ್ ಮಾಡಿದ್ದು ಯಾವ್ದಪ್ಪ ಈ ಫುಡ್ ಟ್ರಕ್ ಅಂತಂದ್ರೆ ಶ್ರೀ ಮಾದೇಶ್ವರ ಟಿಫನ್ ಸೆಂಟರ್ ಅಂದ್ಬಿಟ್ಟು. ಇಲ್ಲಿ ಸಿಗೋ ತರಿಯಾಗಿ ಸಾಫ್ಟ್ ಆಗಿರೋ ಇಡ್ಲಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ವಿಡಿಯೋದಲ್ಲೇ ನೀವು ವಿಟ್ನೆಸ್ ಮಾಡಬಹುದು ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಸೊ ಮೊದಲಿಗೆ ಒಂದು ಪ್ಲೇಟ್ ಇಡ್ಲಿನ ತಗೊಂಡೆ, 2 ತರ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಸೊ ಇಡ್ಲಿ ಅಂತೂ ಮಾತಾಡೋ ಹಂಗೆ ಇಲ್ಲ ಗುರು, ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿರುತ್ತೆ. ಇನ್ನು ಚಟ್ನಿ ಜೊತೆಗೆ ಡಿಪ್ ಮಾಡ್ಕೊಂಡು ತಿಂತ ಇದ್ರೆ ಗುಳುಮ್ ಅಂತ ಒಳಗಡೆ ಹೋಗ್ಬಿಡುತ್ತೆ. ಅಷ್ಟು ಸಕ್ಕತ್ತಾಗಿತ್ತು ಟೇಸ್ಟ್ ಕೂಡ. ಇನ್ನು ಬಿಸಿ ಬಿಸಿಯಾಗಿರೋ ಉದ್ದಿನ ವಡೆ ಅಂತೂ ಇಲ್ಲಿ ಗರಿಯಾಗಿ ಸಕ್ಕತ್ತಾಗಿರುತ್ತೆ. ಪೂರಿ ಅಂತೂ ಸಿಕ್ಕಾಪಟ್ಟೆ ಫ್ಲಫಿಯಾಗಿ ಸಾಫ್ಟ್ ಆಗಿರುತ್ತೆ. ಪೂರಿನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಆಯಿಲ್ ಇಷ್ಟ ಆಗಲ್ಲ ಅಂತಂದ್ರೆ ಇಡ್ಲಿ ಅಥವಾ ರೈಸ್ ಬಾತ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾವು ತಗೊಂಡಿದ್ದೆ ಹಾಫ್ ಅಂಡ್ ಹಾಫ್ ಅಂದ್ಬಿಟ್ಟು, ಅರ್ಧ ರೈಸ್ ಬಾತು ಮತ್ತೆ ಅರ್ಧ ಚಿತ್ರಾನ್ನ ತಗೊಂಡಿದ್ವಿ. ಈ ಜಾಗ ಯಾವ ರೇಂಜಿಗೆ ಫೇಮಸ್ ಅಂದ್ರೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಟೊಮೆಟೊ ಬಾತು ಮಸಾಲಾ ಭರಿತವಾಗಿ ತಿನ್ನೋದಕ್ಕಂತೂ ಸಕ್ಕತ್ತಾಗಿತ್ತು. ಆದ್ರೆ ಚಿತ್ರಾನ್ನ ಅಂತೂ ಇಲ್ಲಿ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ನಾನಂತೂ ಇಲ್ಲಿ ಫಿದಾಬಿಟ್ಟೆ. ಗರಿಯಾಗಿರೋ ಉದ್ದಿನ ವಡೆ ಜೊತೆ ಚಿತ್ರಾನ್ನ ತಿನ್ನೋ ಮಜಾನೇ ಬೇರೆ. ಜಾಗ ನೆನಪಿದೆಯಲ್ಲ, ಗಾಂಧಿ ಬಜಾರ್ ಆಶ್ರಮ ಸರ್ಕಲ್ ಅಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ.